ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ನಿರ್ಲಕ್ಷ್ಯ ವಹಿಸಿದಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಸಿಎಂ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಳೆ ಗೋಡೆ ನೋಡೋಕೆ ಆಗಲಿಲ್ಲವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸಿದ್ದಾರಲ್ಲ, ಏನ್ ಹೇಳಬೇಕು ಇವರಿಗೆ ಅಂತ. ಅಮಾಯಕ ಜೀವಗಳು ಬಲಿಯಾಗಿದೆ ಇವತ್ತು. ಕೇವಲ ಈ ವಿಚಾರವಾಗಿ ಮಾತ್ರ ಅಲ್ಲ, ನಾನಾ ವಿಚಾರವಾಗಿ ಜಿಬಿಎ ಸಾಕಷ್ಟು ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಣ್ಣಾಗ್ತಾ ಇದ್ರಲ್ಲ, ಆ ಮಣ್ಣಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಮಣ್ಣಾಗ್ತಾ ಇದ್ರಲ್ಲ, ಆ ಮಣ್ಣಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ? ನಿರ್ಲಕ್ಷ್ಯ ವಹಿಸಿದಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ವರ್ಷದ ಹಳೆ ಗೋಡೆ ಇದು, ಯಾರ್ರೀ ಕಟ್ಟಿದ್ದು, ಇದನ್ನ ಯಾವಾಗ ಕಟ್ಟಿದ್ದು ಅಂತ ಹೇಳಿ ಗರಂ ಆಗ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ ಯಾರು, ಈಗ ಪ್ರಶ್ನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇದೆಲ್ಲದ್ರ ಬಗ್ಗೆ ಮೊದಲೇ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಇದೊಂದು ಪ್ರಕರಣದಲ್ಲಿ ಈಗ ಆದ್ಮೇಲೆ ಎಲ್ಲರೂ ಬಂದು ಯಾವಾಗ ಕಟ್ಟಿದ್ದು, ಇಂಜಿನಿಯರ್ ಯಾರು, ಗೋಡೆ ಎಷ್ಟು ವರ್ಷ ಹಳೆಯದು, ಈಗ ಬಂದು ಪ್ರಶ್ನೆ ಮಾಡಿದ್ರೆ ಮುಖ್ಯಮಂತ್ರಿ ಮಾಡಿದ್ರೇನೋ ಅಥವಾ ಇನ್ಯಾರು ಮಾಡಿದ್ರೇನೋ? ಈಗ ಆಗೋಗಿರೋ ಘಟನೆ ಹೆಂಗೋ ಹೋಗ್ಬಿಟ್ಟಿದೆ. 7 ಜನ ದುರ್ಮರಣವನ್ನು ಹೊಂದಿದ್ದಾರೆ. ಈಗ ಬಂದು ಕೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಯಾರನ್ನು ದೂರ್ಬೇಕು? ಎಲ್ಲಿ ಸರ್ಕಾರವನ್ನು ದೂರ್ಬೇಕಾ, ಜಿಬಿ ಅವ್ರನ್ನ ದೂರ್ಬೇಕಾ, ಗೋಡೆ ಕಟ್ಟಿದಂಥ ಇಂಜಿನಿಯರ್ನಾಗ ದೂರ್ಬೇಕಾ, ಯಾರನ್ನು ದೂರ್ಬೇಕು? ಹಾಗಾದ್ರೆ ಇಲ್ಲಿ ಆ ಕುಟುಂಬಕ್ಕೆ ಎಷ್ಟು ಜೀವಗಳು ಆಧಾರ ಸ್ತಂಭವಾಗಿದ್ವೋ ಏನೋ ಗೊತ್ತಿಲ್ಲ. ಏನ್ ಕನಸುಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು ಅನ್ನೋದು ಗೊತ್ತಿಲ್ಲ. ಏಕಾಏಕಿಯಾಗಿ ಬಂದಂಥ ಮಳೆಗೆ, ಆ ರಣ ಮಳೆಗೆ 7 ಜನ ದಾರುಣ ಸಾವನ್ನಪ್ಪಿರೋದು ಮಾತ್ರ ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಆಗ್ತಾ ಇಲ್ಲ. ಮಣ್ಣಾಗ್ತಾ ಇದ್ರಲ್ಲ, ಆ ಮಣ್ಣಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಮಣ್ಣಾಗ್ತಾ ಇದ್ರಲ್ಲ, ಆ ಮಣ್ಣಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಮಣ್ಣಾಗ್ತಾ ಇದ್ರಲ್ಲ, ಆ ಮಣ್ಣಾಕೋದ್ರಿಂದ
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ, ಈಗ ಯಾರು ಊಹೆ ಮಾಡದೇ ಇರುವಂತಹ ಘಟನೆ ಸಂಭವಿಸಿ ಹೋಗಿದೆ. ಒಂದು ಕಡೆ ರಣ ಬಿಸಿಲು ಹೊಡಿತಾ ಇತ್ತು, ನೆತ್ತಿಸಿಡುವಂತಹ ಬಿಸಿಲು, ಒಂದು ಕಡೆ ಏಕಾಏಕಿಯಾಗಿ ಮಳೆ ಬಂದಿರೋದು, ಅದರಲ್ಲೂ ಈ ರೀತಿಯಾಗಿ ಘಟನೆ ಆಗಿರೋದು ಊಹೆ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಏನೀಗ ಪರಿಹಾರವನ್ನ ಘೋಷಣೆ ಮಾಡಿದ್ದಾರಾ, ಏನ್ ಕತೆ ಅಂತ? ನಿರೀಕ್ಷಾ, ಈಗ ನಡೆದಿರುವಂತ ಇನ್ಸಿಡೆಂಟ್ ನ ಪ್ರಕಾರ ಮತ್ತು ಬೋರಿಂಗ್ ಅಧಿಕಾರಿಗಳ ಮಾಹಿತಿಯ ಪ್ರಕಾರ 7 ಜನ ಮೃತಪಟ್ಟಿದ್ದಾರೆ, 4 ಜನ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಏನು ಸಂಜೆ ವೇಳೆಗೆ ಮಳೆ ಬರ್ಬೋದು ಅಂತ ಎಲ್ಲರೂ ಊಹಿಸ್ತಿದ್ರು. ಅದರಂತೆ ಮಳೆ ಬಂದಾಗ ಆಲಿಕಲ್ಲು ಮಳೆ ಆರಂಭವಾಗುತ್ತೆ. ಆಲಿಕಲ್ಲ ಮಳೆ ಆರಂಭದಾಗ ಎಲ್ಲರೂ ಕೂಡ ಖುಷಿಯಿಂದಾನೇ ಮಳೆಯನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಸಂಜೆ ವೇಳೆಗೆ ಮಳೆಯ ಆರ್ಭಟ ಜಾಸ್ತಿ ಆದಂತೆ ಏನು ಅದರಿಂದ ಒಂದು ಆಶ್ರಯವನ್ನ ಪಡ್ಕೊಳ್ಳಕ್ಕೆ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಇದೆ, ಆ ಭಾಗದಲ್ಲಿ ಕೆಲವರು ನಿಂತ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಕಾಂಪೌಂಡ್ ಕುಸಿತಿರುವಂತದ್ದು. ಸೊ ಅದಕ್ಕೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾವಾಗ ಇನ್ಸಿಡೆಂಟ್ ಆಗುತ್ತೆ ನಗರ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಡ್ತಾರೆ. 7 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸಿಎಂ ಅವರ ಖುದ್ದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಬಿಬಿಎಂಪಿ ಅಧಿಕಾರಿಗಳು, ಇಂಜಿನಿಯರ್ಸ್ ಗಳು ಯಾರಿದ್ರು ಎಲ್ಲರೂ ಕೂಡ ಹಿಗ್ಗಾಮುಗ್ಗ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ನಿಮ್ಗೆ ಇದೊಂದು ಇನ್ಸಿಡೆಂಟ್ ಆಗಿದೆ, ಈ ರೀತಿಯಾಗಿ ಒಂದು ಕಾಂಪೌಂಡ್ ಕುಸಿಯುವ ಹಂತದಲ್ಲಿದೆ, ಯಾರೋ ಬಂದಲ್ಲಿ ಮಣ್ಣನ್ನ ಹಾಕಿದ್ರೆ ಅಂತ ಹೇಳಿದ್ರೆ ನೀವ್ ಯಾಕೆ ಇದನ್ನ ಗಮನಿಸ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಈ ಕಾಂಪೌಂಡ್ ಪಕ್ಕದಲ್ಲಿ ಮಣ್ಣನ್ನ ಸುರಿದಿರುವ ಹಿನ್ನೆಲೆಯಲ್ಲಿ ಮಳೆ ಬಂದಾಗ ಅದರ ವೆಯ್ಟ್ ಗೆ ಏನು ಶೀತ ಆದಂತ ಸಂದರ್ಭದಲ್ಲಿ ಮಳೆ ನೀರನ್ನು ಹೀರ್ಕೊಂಡಾಗ ಅದ್ರ ತೂಕ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಕಾಂಪೌಂಡ್ ಕುಸಿತಿರುವಂತದ್ದು. ಹೀಗಾಗಿ 7 ಜನ ಮೃತಪಟ್ಟಿರುವಂತದ್ದು. ಮೃತರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚಾರಗಳು ಪತ್ತೆ ಹಾಕ್ಬೇಕಾಗಿರುವಂತದ್ದು. ಪೊಲೀಸರು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವೈದ್ಯರುಗಳು ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡ್ತಿದ್ರೆ. ಜೊತೆಗೆ ಮೃತರ ಕುಟುಂಬದವರು ಯಾರು, ಒಂದೇ ಕುಟುಂಬದವರು ಇದ್ದಾರಾ, ಬೇರೆ ಬೇರೆ ಕುಟುಂಬದವರು ಇದ್ರೆ, ಈ ಎಲ್ಲ ಮಾಹಿತಿಗಳನ್ನು ಪೊಲೀಸರು ಒಂದು ಕಡೆ ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಇವತ್ತು ಸಂಜೆ ಸುರಿದ ಮಳೆ ಏನಿತ್ತು, ಇದು ಕೇವಲ ಬೋರಿಂಗ್ ಆಸ್ಪತ್ರೆ ಅಂತಲ್ಲ, ನಗರದ ಬಹುತೇಕ ಭಾಗಗಳೇ ಆಲಿಕಲ್ಲು ಮಳೆ ಬಿದ್ದಿರುವಂತದ್ದು. ಎಲ್ಲ ಅಂಡರ್ ಪಾಸ್ಗಳು ಕ್ಲೋಸ್ ಆಗಿದೆ, ರಸ್ತೆಗಳೆಲ್ಲ ಏನು ತುಂಬಿ ತುಳ್ಕಾಡ್ತಾ ಇರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಮರಗಳು ಬಿದ್ದಿದೆ. ಏನು ಕರೆಂಟ್ ಪೋಲ್ಗಳಿರ್ತವೆ ಅವೆಲ್ಲವೂ ಕೂಡ ಮುರಿದು ಬಿದ್ದಿರುವಂತ ಕೆಲಸಗಳಾಗಿರುವಂತದ್ದು. ಒಟ್ಟಾರೆಯಾಗಿ ಅಂದ್ರೆ ವರ್ಷದ ಮೊದಲ ಮಳೆ ಅಂತಾನೆ ಹೇಳಿದ್ರು ತಪ್ಪ. ಮಳೆಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಮಳೆ ಬಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿತ್ತು. ರಣ ಬಿಸಿಲು ಪ್ರತಿನಿತ್ಯ ತಡೆಯಕ್ಕಾಗ್ತಿರ್ಲಿಲ್ಲ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಗಂತೂ ಮಳೆ ಯಾವಾಗ ಬರುತ್ತೋ ಅನ್ನೋ ರೀತಿಯಲ್ಲಾಗಿತ್ತು. ಮಳೆ ಬಂದ ಹಿನ್ನೆಲೆ ದೊಡ್ಡ ಮಟ್ಟದ ಅವಘಡ ಆಗಿರುವಂತದ್ದು. ಇದಕ್ಕೆ ನೇರವಾಗಿ ಕಾರಣ ಏನು ಬಿಬಿಎಂಪಿ ಅಧಿಕಾರಿಗಳು, ಅದರ ಜೊತೆಗೆ ಆ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದಂತ ಹೇಳಿ ಬೋರಿಂಗ್ ಆಸ್ಪತ್ರೆಯ ಅಲ್ಲಿದ್ದಂತ ಆಡಳಿತಾಧಿಕಾರಿಗಳಿಗೂ ಆ ಕಾಂಪೌಂಡ್ ಯಾರಿಗೆ ಸೇರುತ್ತೆ ಅಂತ ಅಧಿಕಾರಿಗಳಿಗೆ ಮಾಹಿತಿ ಇರ್ಲಿಲ್ವಾ? ಅವ್ರು ಯಾಕೆ ಇದನ್ನ ಮಾಹಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟು ತೆರವು ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಅನ್ನೋದು ಒಂದು ಕಡೆ ಈಗಿರುವಂತ ಪ್ರಶ್ನೆ. ಈ ಬಗ್ಗೆ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಲಿಕ್ಕೆ ಸೂಚಿಸಿರುವಂತದ್ದು. ಇನ್ನ ಗಾಯಾಳುಗಳು ಏನಾಗಿದ್ರು ಅವರೆಲ್ಲರೂ ಕೂಡ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಿಎಂ ಅವರು ಖುದ್ದು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತನಾಡಿಸಿರುವಂತದ್ದು ಮತ್ತು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಪರಿಹಾರದ ಭರವಸೆಗಳನ್ನು ಕೂಡ ನೀಡಿದರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಂಜೆ ಸುರಿದಂತ ಮಳೆ ಏನಿತ್ತು, ಈ ಮಳೆಗೆ ದೊಡ್ಡ ಮಟ್ಟದ ಅವಘಡಗಳು ಬೆಂಗಳೂರಿನಲ್ಲಾಗಿದೆ. ಇನ್ನೂ ಕೂಡ ಒಂದಿಷ್ಟು ಬೆಳಗ್ಗೆ ವೇಳೆಗೆ ಒಂದಿಷ್ಟು ನಿಖರವಾದ ಅಂಕಿ ಅಂಶಗಳು ಬಿಬಿಎಂಪಿ ಜಿಬಿಐ ಇಂದ ನಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಜಿಬಿಐ ಅಧಿಕಾರಿಗಳು ಯಾವ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗಿರುವಂತ ಪ್ರಶ್ನೆ ಇದೆ. ಈ ಇನ್ಸಿಡೆಂಟ್ ಆದ ಬೆನ್ನೆಲೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ನಗರದ ಬಹುತೇಕ ಕಡೆ ಮಳೆ ಸುರಿದಿರುವ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಯಾವ ರೀತಿಯಾಗಿ ಅಂದ್ರೆ ಮನೆಗಳಿಗೆ ನೀರು ನುಗ್ಗಿದ್ದಿರ್ಬೋದು, ಕಚೇರಿಗಳಿಗೆ ನೀರು ನುಗ್ಗಿದ್ದಿರುವುದು, ವೆಹಿಕಲ್ಗಳು ರಸ್ತೆಗಳಲ್ಲಿ ತೇಲಾಡ್ತಾ ಇರುವಂತದ್ದು ಇರ್ಬೋದು. ಸೊ ಈಗ ಮಳೆಯಿಂದಾಗಿ ವೆಹಿಕಲ್ ಕಟ್ಟು ಮಧ್ಯ ರಸ್ತೆಯಲ್ಲಿ ನಿಂತಿರುವಂತ ಇನ್ಸಿಡೆಂಟ್ ಗಳು ಕೂಡ ಆಗಿದೆ. ವೆಹಿಕಲ್ ಮೇಲೆ ಮರಗಳು ಬಿದ್ದಿರುವಂತದ್ದು, ಇದರಿಂದ ಸಾಕಷ್ಟು ಜನ ಗಾಯಗೊಂಡಿರುವಂತ ಘಟನೆಗಳು ಆಗಿದೆ. ಎಲ್ಲವೂ ಕೂಡ ತಡವಾಗಿ ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ. ಜಿಬಿಎ ಅಧಿಕಾರಿಗಳು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅವರು ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ನಗರದಲ್ಲಿ ಎಲ್ಲೆಲ್ಲಿ ಏನಾಗಿದೆ ಅನ್ನೋ ಎಲ್ಲಾ ಅಂಶಗಳು ಹೊರಬರಬೇಕಾಗಿದೆ. ಆದ್ರೆ ನಿಜಕ್ಕೂ ಬೋರಿಂಗ್ ಆಸ್ಪತ್ರೆ ಹಿಂಭಾಗದ ಕಾಂಪೌಂಡ್ ಏನಿದೆ ಅದು ಕುಸಿದು ಬಿದ್ದಿರುವಂತ ನಿಜಕ್ಕೂ ದೊಡ್ಡ ಮಟ್ಟದ ದುರಂತ ಆಗಿರುವಂತದ್ದು. ನಿರೀಕ್ಷಾ, ಹಾಗಾದ್ರೆ ಇವಾಗ ಮೃತರ ಕುಟುಂಬಕ್ಕೆ ಏನು ಸಹ ಪರಿಹಾರ ಘೋಷಣೆ ಆಗಿಲ್ವಾ? ಅಥವಾ ಈಗೇನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರಲ್ಲ ಅವ್ರಿಗೇನಾದ್ರೂ ಚಿಕಿತ್ಸೆ ವೆಚ್ಚವನ್ನ ಭರಿಸ್ತೇವೆ ಅಂತ ಏನಾದ್ರೂ ಹೇಳಿದಾರಾ ಅಂತ? ನಿರೀಕ್ಷೆ, ಸಾಮಾನ್ಯವಾಗಿ ಇನ್ಸಿಡೆಂಟ್ ಆದ ತಕ್ಷಣ ಇದ್ರ ಬಗ್ಗೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮುಂದಿನ ದಿನಗಳಲ್ಲಿ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಯಾವತ್ತೂ ಸರ್ಕಾರಗಳಿರ್ಬೋದು ಇಲ್ಲ
GBA ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಇಂಥ ಇನ್ಸಿಡೆಂಟ್ಗಳಾದಾಗ ಯಾವ್ದಾದ್ರು ಅವಘಡಗಳು ಸಂಭವಿಸಿದಾಗ ಸರ್ಕಾರದಿಂದ ಉಚಿತವಾದ ಸೂಕ್ತವಾದ ಚಿಕಿತ್ಸೆಗಳನ್ನ ಕೊಡ್ತೀವಿ ಅಂತ ಸರ್ಕಾರವೇ ಖುದ್ದು ಹೇಳುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಗಾಯಾಳುಗಳಿಗೆ CM ಅವರೇ, ಸಿದ್ದರಾಮಯ್ಯ ಅವರೇ ಭರವಸೆಯನ್ನ ಕೊಟ್ಟಿರುವಂತದ್ದು. ಏನೆಲ್ಲ ನಿಮ್ಮ ಆಸ್ಪತ್ರೆ ವೆಚ್ಚಗಳು ಇಂಥದ್ದೆಲ್ಲನೂ ಕೂಡ ಸರ್ಕಾರವೇ ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರೋ. ಅದ್ರ ಜೊತೆಗೆ ಪರಿಹಾರದ ಬಗ್ಗೆ ಸರ್ಕಾರ ಕೊಡಬೇಕಾ ಇಲ್ಲ GBA ಕೊಡಬೇಕಾ ಅನ್ನೋದು ಈಗಿರುವಂತ ಪ್ರಶ್ನೆ. ಹೀಗಾಗಿ ಸರ್ಕಾರ ಕೊಡುತ್ತಾ ಇಲ್ಲ GBA ಅಧಿಕಾರಿಗಳ ಕಡೆಯಿಂದ ಏನಾದ್ರು ಪರಿಹಾರ ಸಿಗುತ್ತೆ, ಇಲ್ಲ ಎರಡೂ ಕಡೆಯಿಂದ ಏನಾದ್ರು ಪರಿಹಾರಗಳು ಸಿಗಬಹುದಾ ಅನ್ನೋಂತ ಕಾಯ್ದು ನೋಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಸರ್ಕಾರ ಇಲ್ಲ ಅಂದ್ರೆ ಅಧಿಕಾರಿಗಳು ಸಂಬಂಧಪಟ್ಟವರು ಸ್ಪಷ್ಟಪಡಿಸಬೇಕಾಗಿರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.